ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಸಬಾ ಹೋಬಳಿ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಚಿಂತಡ್ಪಿ ಗ್ರಾಮದ ನಮ್ಮ ಪಕ್ಷದ ಮುಖಂಡರು, ನಮ್ಮ ಸ್ನೇಹಿತರಾದಂಥ ರಮೇಶ್ ಅವರು ಇವತ್ತು ಅವರ ಒಂದು ಸ್ವಂತ ಜಮೀನಲ್ಲಿ ಇವತ್ತು ನೇಚರ್ ರೆಸಾರ್ಟ್ ಅಂದರೆ ಪ್ರಕೃತಿ ರೆಸಾರ್ಟನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಪೂಜೆ ಮಾಡಿ ಟೇಪ್ ಕಟ್ ಮಾಡಿದ್ದಾರೆ. ಈ ಒಂದು ರೆಸಾರ್ಟು ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಇದೇ ಮೊದಲನೇ ಬಾರಿಗೆ ಇವತ್ತು ರೆಸಾರ್ಟ್ ಪ್ರಾರಂಭ ಆಗ್ತಾ ಇದೆ. ನಾವು ಒಳಗೆ ಬಂದು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ರೆಸಾರ್ಟಲ್ಲಿ ಇವತ್ತು ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಜಿಮ್ ಆಗ್ಬೋದು ಮತ್ತು ಆಟದ ಮೈದಾನ ಆಗ್ಬೋದು, ಹಲವಾರು ರೀತಿ ಇವತ್ತು ಈ ಒಂದು ರೆಸಾರ್ಟಲ್ಲಿ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ. ಇವತ್ತು ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಇವತ್ತು ಮಂಗಳೂರು, ಚಿಕ್ಕಮಗಳೂರು, ಕೊಡಗು ಈ ಕಡೆ ಹೋಗೋದನ್ನ ಬದಲು ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋವಂಥದ್ದನ್ನ ಇವತ್ತು ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ಕ್ಷೇತ್ರದವರು ಈ ಒಂದು ರೆಸಾರ್ಟ್ಗೆ ಹೆಚ್ಚಿನ ಜನ ಬರಲಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖೇನ ನಾನು ಹೇಳ್ತಾ, ಇವತ್ತು ಇಲ್ಲಿ ಭಾಳಷ್ಟು ರೆಸಾರ್ಟಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಹೊರಗಡೆ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ರಮೇಶ್ ಅವ್ರಿಗೆ ಇವತ್ತು ಒಳ್ಳೇದಾಗಲಿ ಅಂತ ನಮ್ಮ ಮುಖಂಡರು ನಾವೆಲ್ಲರೂ ಬಂದು ಇವತ್ತು ಅವ್ರಿಗೆ ಶುಭವನ್ನು ಹೇಳ್ತಾ ಈ ಒಂದು ರೆಸಾರ್ಟನ್ನು ಇವತ್ತು ನಮ್ಮ ಮುಖಂಡರ ಜೊತೆಯಲ್ಲಿ ಇವತ್ತು ಟೇಪ್ ಕಟ್ ಮಾಡಿದ್ದೀರಿ. ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ, ಈ ಒಂದು ರೆಸಾರ್ಟ್ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿದ್ದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ರಮೇಶ್ ಅಂತ. ಇಲ್ಲಿ ಚಿಂತಡ್ಪಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು ಬರುತ್ತೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರುತ್ತೆ. ನಾವಿಲ್ಲಿ ಒಂದು ನೂತನವಾಗಿ ಒಂದು ನೇಚರ್ ರೆಸಾರ್ಟ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಈ ನೇಚರ್ ರೆಸಾರ್ಟಲ್ಲಿ ನಿಮಗೆ ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ರೂಮ್ಸು ಎಲ್ಲ ಅಕಾಮಿಡೇಷನ್ನು ಸಿಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಎಲ್ಲ ಒಂದು ಪ್ರಕೃತಿಗೆ ಅನುಕೂಲವಾಗಿ ಎಲ್ಲ ಚೆನ್ನಾಗಿದೆ ವಾತಾವರಣ ಎಲ್ಲನೂ. ಎಲ್ಲ ಪ್ಯಾಕೇಜಸ್ಸು ಎಲ್ಲ ಇದೆ. ಪ್ಯಾಕೇಜಲ್ಲಿ ಟಿಫನ್ನು ಮತ್ತು ಊಟ, ಸ್ನ್ಯಾಕ್ಸು, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸು ಎಲ್ಲ ಬರುತ್ತೆ. ಈಗ ಓಪನಿಂಗ್ ಈಗ ಎಷ್ಟು ತಾರೀಕು 8/7/2026 ಓಪನ್ ಆಗಿದೆ. ಓಪನ್ ಆಫರ್ ಅಂತ ಹೇಳಿ ಇಕ್ಕಿದ್ದೀವಿ ಈಗ ಸ್ಟಾರ್ಟಿಂಗಲ್ಲಿ. ಸೊ 30% ಆಫರಲ್ಲಿದೆ. ಪರ್ ಪರ್ಸನ್ 999 ಆಫರ್ ಇದೆ. ಬಂದು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ಕೇಳೋದು. 999ಗೆ ಯಾವೆಲ್ಲ ಇದು ಸಿಗುತ್ತೆ ಸರ್? 999ಗೆ ಬೆಳಗ್ಗೆ 9 999ಗೆ ಬೆಳಗ್ಗೆ 9ರಿಂದ ಸಂಜೆ 6ವರೆಗೂ ಟೈಮ್ ಇರುತ್ತೆ. ಬೆಳಗ್ಗೆ 9ರಿಂದ 6ರಲ್ಲಿ ಬೆಳಗ್ಗೆ ನಾಷ್ಟ ಸಿಗುತ್ತೆ, ಟಿಫನ್ ಸಿಗುತ್ತೆ, ಮತ್ತು ಮಧ್ಯಾಹ್ನ ಊಟ ಸಿಗುತ್ತೆ, ಮತ್ತು ಸಂಜೆ ಸ್ನ್ಯಾಕ್ಸ್ ಸಿಗುತ್ತೆ. ಬಟ್ ಗೇಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಸ್ವಿಮ್ಮಿಂಗ್ ಪೂಲು ಎಲ್ಲ ಇರುತ್ತೆ. ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹೆಸರು ವಾಸು ಅಂತ, ರಮೇಶ್ ಅವರ ಮಗ. ಸೊ ನೀವೆಲ್ಲ ನೋಡಿರೋ ಹಾಗೆ ಸಿಟಿ ಕಡೆ ಅಥವಾ ಯಾವ್ದಾದ್ರು ಸಕಲೇಶ್ಪುರ ಕಡೆ, ಚಿಕ್ಕಮಂಗ್ಳೂರು ಕಡೆ ತುಂಬ ರೆಸಾರ್ಟ್ಗಳು ಮಾಡಿರ್ತಾರೆ. ಎಲ್ಲರೂ ಬೆಂಗಳೂರಿಂದ ಅಲ್ಲಿಗೆ ಹೋಗ್ತಾರೆ. ನಮ್ಮದು ಈಗ ಕಾನ್ಸೆಪ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮದೇ ಫಸ್ಟ್ ರೆಸಾರ್ಟು. ಸೊ ಇಲ್ಲೂ ಸುತ್ತಮುತ್ತ ನೇಚರ್ ಇರೋದ್ರಿಂದ, ಪರಿಸರದ ಮಡಿಲಲ್ಲಿ ಇರೋದ್ರಿಂದ ನೇಚರ್ಸ್ ರೆಸಾರ್ಟ್ ಅಂತ ಹೆಸರಿಟ್ಟಿದ್ದೀರಿ. ಆಮೇಲೆ ನಮ್ಮ ಕಾನ್ಸೆಪ್ಟ್ ಬಂದು, ನಮ್ಮ ರೆಸಾರ್ಟಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಅಂದರೆ ಗೆಸ್ಟ್ ಯಾರೇ ಬಂದರೂ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಅದರಿಂದ ನಾವು 999ಅಲ್ಲಿ ಪ್ರತಿ ಎಲ್ಲ ಗೇಮ್ಸು, ಎಲ್ಲ ಆ್ಯಕ್ಟಿವಿಟೀಸು, ಜಿಪ್ಲೈನ್, ಸ್ಕೈ ಸೈಕ್ಲಿಂಗ್ ಎಲ್ಲನೂ ಕೊಡ್ತಾ ಇದ್ದೀವಿ. ಏನೂ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಒಂದ್ಸರಿ ಯಾರಾದರೂ ಗೆಸ್ಟ್ ಒಳಗಡೆ ಹೋದರೆ ಅವ್ರ ಕಡೆಯಿಂದ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಆ್ಯಂಡ್ ರೂಮ್ಸ್ಗಳು ಆಗಲಿ ಅಥವಾ ವಿಲ್ಲಾಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಕಾಟೇಜಸ್ಸು. ಸೊ ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಆಗಿರೋ ಫಸ್ಟ್ ರೆಸಾರ್ಟ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.